ಇದು ಸೆಕೆಂಡ್ ವರ್ಷನ್ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ ಗಳನ್ನ ಹೇಳ್ತೀನಿ, ಅಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇಗ್ನಿಷನ್ ಆನ್ ಮಾಡಿದಾಗ ಈ ಲೈಟ್ ಬರಲೇಬೇಕು. ಈ ಲೈಟ್ ಬಂದ್ರೆ ಮಾತ್ರ ನಿಮ್ದು ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ಮೇಲೆ ಲೈಟ್ ಆಫ್ ಆಗುತ್ತೆ. ಇನ್ ಕೇಸ್ ರನ್ನಿಂಗ್ ಲೈಟ್ ಏನಾದ್ರು ಬಂದ್ರೆ ಗಾಡಿನ ಶೋರೂಮ್ ತಗೊಂಡ್ಬನ್ನಿ. ಸಣ್ಣ ಪುಟ್ಟ ಎರರ್ಗಳು ಇರ್ತವೆ, ಅದನ್ನ ರೆಕ್ಟಿಫೈ ಮಾಡ್ಕೊಡ್ತೀವಿ. ದಯವಿಟ್ಟು ಗಾಡಿನ ಲೋಕಲ್ ಲೈಟ್ ಬಂತು ಅಥವಾ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಕೊಂಡ್ಬಿಟ್ಟು ಗಾಡಿನ ಲೋಕಲ್ ಮೆಕ್ಯಾನಿಕ್ ಲೋಕಲ್ ವರ್ಕ್ಶಾಪ್ ಹತ್ರ ತೋರಿಸಬೇಡಿ. ನಮ್ಮ ಫ್ರೆಂಡ್ ಮೆಕ್ಯಾನಿಕ್ ಇದಾನೆ, ನಮ್ಮ ಮನೆ ಪಕ್ಕನೇ ವರ್ಕ್ಶಾಪ್ ಇದೆ, ಯಾವುದೇ ಕಾರಣಕ್ಕೂ ಗಾಡಿನ ಲೋಕಲ್ ವರ್ಕ್ಶಾಪ್ ಅಲ್ಲಿ ತೋರಿಸಬೇಡಿ. ಯಾಕಂದ್ರೆ ನಿಮ್ ಗಾಡಿಗೆ ಕಂಪನಿಯಿಂದ 5 ವರ್ಷ ಅಥವಾ 75,000 ಕಿಲೋಮೀಟರ್ ಇಂಜಿನ್ ವಾರಂಟಿ ಬರುತ್ತೆ. ಸರಿ ಸರ್. ಎರಡನೇ ಇಂಪಾರ್ಟೆಂಟ್, ಗಾಡಿ ಸ್ಟಾರ್ಟ್ ಇದ್ದಾಗ ಇದಕ್ಕೆ ಹೆಡ್ಲೈಟ್ ಆನ್ ಅಲ್ಲಿ ಇರುತ್ತೆ, ಇದಕ್ಕೆ ಆನ್ ಆಫ್ ಸ್ವಿಚ್ ಕೊಟ್ಟಿಲ್ಲ. ಸೊ ಅದಕ್ಕೆ ಯಾವುದೇ ತರದ್ದು ಸ್ವಿಚ್ ನ ಹಾಕ್ಸ್ಕೋಬೇಡಿ. ಮೂರನೇ ಇಂಪಾರ್ಟೆಂಟ್, ಇದಕ್ಕೆ ಗಾಡಿ ಗೇರಲ್ಲಿ ಇದ್ದಾಗ ಸೈಡ್ ಸ್ಟ್ಯಾಂಡ್ ಏನಾದ್ರು ಕೆಳಗಡೆ ಇದ್ರೆ ಗಾಡಿ ಆಫ್ ಆಗುತ್ತೆ. ಆಫ್ ಆದ್ರೆ ಗಾಡಿ ವಾಪಸ್ ಸ್ಟಾರ್ಟ್ ಆಗಲ್ಲ. ನೀವು ಮತ್ತೆ ಗಾಡಿ ನ್ಯೂಟ್ರಲ್ ಅಥವಾ ಸೈಡ್ ಸ್ಟ್ಯಾಂಡ್ ತೆಗೆದು ಗಾಡಿನ ಸ್ಟಾರ್ಟ್ ಮಾಡ್ಕೋಬೇಕು. ನಾಲ್ಕನೇ ಇಂಪಾರ್ಟೆಂಟ್, ಇದಕ್ಕೆ ಪೆಟ್ರೋಲ್ ಗೆ ರಿಸರ್ವ್ ನಾಬ್ ಬರಲ್ಲ. ಸೊ ಡೈರೆಕ್ಟ್ ಪೆಟ್ರೋಲ್ ಇರುತ್ತೆ. ಹಾಗಾಗಿ ನೀವು 1 ಪಾಯಿಂಟ್ ಪೆಟ್ರೋಲ್ ಯಾವಾಗ್ಲೂ ಮೇಂಟೈನ್ ಮಾಡಬೇಕು. ಇದ್ರಲ್ಲಿ ಆಲ್ರೆಡಿ 2 ಲೀಟರ್ ಇರುತ್ತೆ, ಬಟ್ ಅದು ಪಾಯಿಂಟ್ ಬರಕ್ಕೆ ಸಫಿಶಿಯಂಟ್ ಇಲ್ಲ. 1 ಪಾಯಿಂಟ್ ಬರೋವರೆಗೂ ನೀವು ಪೆಟ್ರೋಲ್ ನ ಹಾಕ್ಸ್ಕೋಬೇಕು, ಅದನ್ನೇ ಮೇಂಟೈನ್ ಮಾಡಬೇಕು. ಓಕೆನಾ. ನೆಕ್ಸ್ಟ್, ಗಾಡಿ ಜೊತೆ ಬರೋ ಬ್ಯಾಟ್ರಿಗೆ 1 ವರ್ಷ ವಾರಂಟಿ ಇರುತ್ತೆ. 1 ವರ್ಷದಲ್ಲಿ ಬ್ಯಾಟ್ರಿಗೆ ಏನಾದ್ರು ಕಂಪ್ಲೇಂಟ್ ಬಂತು ಅಥವಾ ಏನೋ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಿಮ್ಗೆ ಬ್ಯಾಟ್ರಿ 100% ರಿಪ್ಲೇಸ್ಮೆಂಟ್ ಸಿಗುತ್ತೆ. ಗಾಡಿ ಜೊತೆ ಬರೋ ಇನ್ಶೂರೆನ್ಸ್ 5 ವರ್ಷದ ಇರುತ್ತೆ. 1+4 ಇರುತ್ತೆ. ಮೊದಲೇ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ, ಮಿಕ್ಕಿರೋದು 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿ ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಕೋಬೇಕು. ಮುಂಚೆನೆ ಹೇಳಿರ್ತಾರೆ, ಕಂಪನಿಯಿಂದ 5 ವರ್ಷ ಅಥವಾ 75,000 ಕಿಲೋಮೀಟರ್ ವಾರಂಟಿ ಬರುತ್ತೆ. ಪ್ಲಸ್ ಇದಕ್ಕೆ ನಿಮಗೆ ಗಾಡಿ ಜೊತೆ ಬರೀ 3 ಸರ್ವಿಸ್ ಮಾತ್ರ ಬರುತ್ತೆ ಕಂಪನಿಯಿಂದ. ನಮ್ ಕಡೆಯಿಂದ ನಿಮಗೆ ಅಡಿಷನಲ್ ಆಗಿ 3 ಸರ್ವಿಸ್ ಫ್ರೀ ಕೊಡ್ತಾ ಇದೀವಿ. ಓಕೆನಾ ಸರ್. ಈಗ ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ನಿಮಗೆ ಗ್ರಿಪ್ಪರ್ ಹಾಕಿದೀವಿ, ಟ್ಯಾಂಕ್ ಕವರ್ ಹಾಕಿದೀವಿ, ಲೇಡೀಸ್ ಹ್ಯಾಂಡಲ್ ಹಾಕಿದೆ, ಇಂಡಿಕೇಟರ್ ಬಜಾರ್ ಹಾಕಾಗಿದೆ, ಸೀಟ್ ಕವರು, ಗಾಡಿ ಕವರು, ಹೆಲ್ಮೆಟ್ ಲಾಕ್ ಇವೆಲ್ಲ ಪೆಂಡಿಂಗ್ ಇದೆ. ನಂಬರ್ ಪ್ಲೇಟ್ ಬೀಡಿಂಗ್ ಪೆಂಡಿಂಗ್ ಇರುತ್ತೆ. ಆರ್ಟಿಒ ಆದ್ಮೇಲೆ ನಿಮಗೆ ಮೆಸೇಜ್ ನಿಮಗೆ ಬರುತ್ತೆ ಆರ್ಟಿಒದು. ಆ ಮೆಸೇಜ್ ಬಂದಿರೋದನ್ನ OTP ತಗೋತಾರೆ. OTP ಬಂದ್ಮೇಲೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಫಾರ್ವರ್ಡ್ ಮಾಡಿದ್ರೆ ನಾವು ಪ್ಲೇಟ್ ಆರ್ಡರ್ ಆಗ್ಬಿಟ್ಟು ತರಿಸ್ಕೊಡ್ತೀವಿ. ಓಕೆ ಸರ್. ಇದು ನಮ್ಮ ಡೆಲಿವರಿ ಪ್ರೊಸೀಜರ್ ಪ್ಲಸ್ ಗಾಡಿ ಬಗ್ಗೆ ಇನ್ಫಾರ್ಮೇಶನ್. ನಿಮ್ಗೆ ಏನಾದ್ರು ಗಾಡಿ ಬಗ್ಗೆ ಕೇಳಂಗಿದ್ರೆ ನೀವು ಕೇಳಬಹುದು. ಏನಿಲ್ಲ ಸರ್. ಬೇಡವಾ? ಶೋರೂಮ್ ಜೊತೆ ನಿಮ್ಮ ಅನುಭವ ಹೇಗಿತ್ತು ಅದನ್ನ ಒಂದ್ 2 ಮಾತಲ್ಲಿ ಹೇಳಿ. 15 ಸರಿ ತಾತಾರಲ್ಲ. ಓಕೆ ಸರ್. ಗಾಡಿ ಕ್ಯಾಶ್ ಅಲ್ಲಿ ತಗೊಂಡ್ರೆ ಫೈನಾನ್ಸ್ ಅಲ್ಲಿ ತಗೊಂಡ್ರೆ? ಫೈನಾನ್ಸ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಫೈನಾನ್ಸ್ ಎಕ್ಸಿಕ್ಯೂಟಿವ್ ನಿಮ್ಗೆ EMI ಡೌನ್ ಪೇಮೆಂಟ್ ಅದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದಾರೆ. ಯಾವ ತಿಂಗಳು EMI ಬರುತ್ತೆ ಅದೆಲ್ಲ ಹೇಳಿದಾರಲ್ವಾ? ಓಕೆ. ನೀವು ಶೋರೂಮ್ ಬಂದಾಗ ನಮ್ಮ ಕಡೆಯಿಂದ ಅಥವಾ ನಾವು ನಿಮ್ಗೆ ಶೋರೂಮ್ ಅಲ್ಲಿ ಮಾತಾಡಿಸಿದ್ವಾ, ನೀಟಾಗಿ ಅಟೆಂಡ್ ಮಾಡಿದ್ವಾ? ಓಕೆ. ನೀವು ಯಾವ ಗಾಡಿ ಕೇಳಕ್ ಬಂದಿದ್ರೆ ಅದೇ ಗಾಡಿ ನಿಮ್ಗೆ ಕೇಳಿರೋ ಟೈಮ್ ಅಲ್ಲಿ ಡೆಲಿವರಿ ಸಿಗ್ತಾ ಇದೆಯಾ? ಸಿಗ್ತಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ದಯವಿಟ್ಟು ನಮ್ಮ ಶೋರೂಮ್ ನ ಎಲ್ಲರಿಗೂ ರೆಕಮೆಂಡ್ ಮಾಡಿ. ಸರಿ ಸರ್. ನಿಮ್ಮ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ತೀವಿ. ಅದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್.